ಕಾಯ್ತಾ ಇರುವಂತಹ ಶುಭಗಳಿಗೆ ಬಂದೇ ಬಿಟ್ಟಿದೆ. ಆಕ್ಸಿಯಂ 4 ಮಿಷನ್ ಉಡಾವಣೆಗೆ ಇನ್ನೇನು ಕ್ಷಣಗಳನ್ನೇ 40 ವರ್ಷಗಳ ಬಳಿಕ ಬಾಹ್ಯಾಕಾಶಕ್ಕೆ ಭಾರತೀಯ ಬಾಹ್ಯಾಕಾಶದಲ್ಲಿ ಇಂದು ಭಾರತದ ಐತಿಹಾಸಿಕ ಹೆಜ್ಜೆ. ಗಗನಯಾನದ ದಾಖಲೆಯನ್ನ ಬರೆಯಲಿದ್ದಾರೆ ಶುಭಾಂಶು ಶುಕ್ಲಾ. ಇನ್ನು ಮಧ್ಯಾಹ್ನ 12:01ಕ್ಕೆ ಆಕ್ಸಿಯಂ 4 ಉಡಾವಣೆಗೊಳ್ಳಲಿದೆ. ನಾಸಾ ಸ್ಪೇಸ್ ಎಕ್ಸ್ ಜಂಟಿಯಾಗಿ ಈ ಗಗನಯಾನ ಯಾತ್ರೆಯನ್ನ ಮಾಡ್ತಾ ಇರುವಂತದ್ದು. ಇದರಲ್ಲಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ನೇತೃತ್ವವನ್ನು ವಹಿಸಿದ್ದಾರೆ. ಹಂಗೇರಿ, ಪೋಲೆಂಡ್ನ ಗಗನ ಯಾತ್ರಿಗಳು ಕೂಡ ಈ ನೌಕೆಯಲ್ಲಿ ಇರಲಿದ್ದಾರೆ. ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆಗೊಳ್ಳಲಿದೆ. ನಭಕ್ಕೆ ಚಿಮ್ಮಲಿದೆ ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್. ಇಷ್ಟು ಟೈಮ್ ನಾವು ನೋಡ್ತಾ ಇದ್ವಿ ರಾಕೇಶ್ ಶರ್ಮಾ ಬಿಟ್ರೆ ಈ ಹಿಂದೆ ಈ ಭಾರತ ಮೂಲದ ಅಮೆರಿಕನ್ ಪ್ರಜೆಗಳು ಹೋಗಿದ್ರು. ಆದ್ರೆ ಈಗ ಭಾರತದ ಪ್ರಜೆ, ಸೊ ನಮ್ಮ ಭಾರತೀಯ ಹೆಮ್ಮೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕಾದ್ರೆ ನಾವೆಲ್ಲರೂ ಕೂಡ ಬಹಳ ಹೆಮ್ಮೆ ಪಡುವಂತ ವಿಚಾರ. ಶುಭಾಂಶು ಶುಕ್ಲಾ ಅವರು ಇವತ್ತು 12:01ಕ್ಕೆ ಮಧ್ಯಾಹ್ನ 12:01ಕ್ಕೆ ಸುಮಾರು ಈ ರಾಕೆಟ್ ಉಡಾವಣೆಗೊಳ್ಳಲಿದೆ. ಸೊ ಇಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಶುಭಾಶಯಗಳ ಭಾವಪೂರ್ವೇ ಹರಿದು ಬರ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಮಾತನಾಡೋದಿದೆ. ಗಣ್ಯರು ಕೂಡ ಇಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ನಿಮ್ಮ ಹತ್ರ ಕೇಳಬೇಕು, ಸೊ ಅಲ್ಲಿ ಯಾವ ರೀತಿಯಾಗಿ ಊಟ ಉಪಚಾರ ಇರಬಹುದು, ಮತ್ತೊಂದು ಮಗದು ಯಾವ ರೀತಿಯಾಗಿ ನಡೆಯುತ್ತೆ ಅಂತ ನೋಡಿ. ಸ್ಪೇಸ್ ನಲ್ಲಿ ಫಾರ್ ಎಕ್ಸಾಂಪಲ್ ಈಗ ನಾವು ಫ್ರೆಶ್ ಆಗಿ ಮನೆಯಲ್ಲಿ ಹೇಗೆ ವೆಜಿಟೇಬಲ್ಸ್ ತಗೊಂಡ್ ಬರ್ತೀವಿ, ಕುಕ್ಕರ್ ಅಲ್ಲಿ ಬೇಯಿಸ್ತೀವಿ, ಆ ತರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲೇನಿದ್ರು ರೆಡಿ ಟು ಈಟ್ ಫುಡ್. ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ನಾವು ಏನೇ ಫುಡ್ ಐಟಮ್ಸ್ ಅಲ್ಲಿ ಒಯ್ದ್ರು ಕೂಡ ಅದು ಡಿಹೈಡ್ರೇಟ್ ಮಾಡಿರ್ತೀವಿ. ಅದರಲ್ಲಿ ನೀರಿನ ಅಂಶ ಎಲ್ಲ ತೆಗೆದ್ಬಿಟ್ಟಿರ್ತೀವಿ, ಬೇಸಿಕಲಿ ಟು ರಿಡ್ಯೂಸ್ ದ ವೇಟ್. ಎರಡನೇದಾಗಿ ಅವನ್ನ ಥರ್ಮಲಿ ಸ್ಟೆಬಿಲೈಸ್ ಮಾಡಿರ್ತೀವಿ, ಅಲ್ಲಿರೋದೆಲ್ಲ ಬ್ಯಾಕ್ಟೀರಿಯನ್ನೆಲ್ಲ ಎಲಿಮಿನೇಟ್ ಮಾಡಿ ತಗೊಂಡೋಗಿರ್ತೀವಿ. ಎರಡನೇದ್ದು. ಆಮೇಲೆ ಇವನ್ನ ರೀಹೈಡ್ರೇಟ್ ಮಾಡ್ತೀವಿ ಊಟ ಮಾಡ್ಬೇಕಾದ್ರೆ ಎಲ್ಲ. ಫಾರ್ ಎಕ್ಸಾಂಪಲ್ ರೈಸ್ ಇರ್ಬೋದು, ಕೆಲವೊಂದು ಕರೀಸ್ ಇರ್ಬೋದು, ಅಥವಾ ಮೀಟು, ಚಿಕನ್ ಐಟಮ್ಸ್ ಇರ್ಬೋದು, ಇವನ್ನೆಲ್ಲ ಒಂದು ವ್ಯಾಕ್ಯೂಮ್ ಸೀಲ್ಡ್ ಪ್ಯಾಕ್ ಅಲ್ಲಿ ಸಪ್ಲೈ ಆಗ್ತಾ ಇರುತ್ತೆ. ದೇರ್ ಇಸ್ ಲೈಕ್ ಕ್ರೂ ಡ್ರ್ಯಾಗನ್ ಇದ್ದ ತರ ಕಾರ್ಗೋ ಡ್ರ್ಯಾಗನ್ ಕೂಡ ಇದೆ ಸ್ಪೇಸ್ ಎಕ್ಸ್. ಅದು 2 ತಿಂಗಳಿಗೆ 3 ತಿಂಗಳಿಗೆ ಈ ತರ ಫುಡ್ ನೆಲ್ಲ ಸಪ್ಲೈ ಮಾಡ್ತಾ ಇರುತ್ತೆ. ಯಾಕಂದ್ರೆ ಸ್ಪೇಸ್ ಸ್ಟೇಷನ್ ಅಲ್ಲಿ ನಿರಂತರವಾಗಿ ವಿಜ್ಞಾನಿಗಳು ಕೆಲಸ ಮಾಡ್ತಾನೆ ಇರ್ತಾರೆ, ಅವರಿಗೆ ಫುಡ್ ಸಪ್ಲೈ ಆಗ್ತಾ ಇರುತ್ತೆ. ಬಟ್ ಆ ಫುಡ್ ಈ ತರ ಇರುತ್ತೆ. ಸೊ ಅವನು ಈ ಡ್ರೈ ಫುಡ್ ನ ತೆಗೆದುಕೊಂಡು ರೀಹೈಡ್ರೇಟ್ ಮಾಡತಕ್ಕಂತ ಒಂದು ಮಷೀನ್ ಇರುತ್ತೆ ಅಲ್ಲಿ. ಆ ಮಷೀನ್ ಇಂದ ರೀಹೈಡ್ರೇಟ್ ಮಾಡಿ ಅದನ್ನ ವೆರಿ ಹಿತಮಿತವಾಗಿ ನ್ಯೂಟ್ರಿಷನ್ ಗಮನದಲ್ಲಿ ಇಟ್ಕೊಂಡು ಅದನ್ನ ಅಲ್ಲಿ ಆಸ್ಟ್ರೋನಾಟ್ಸ್ ಯೂಸ್ ಮಾಡ್ತಾರೆ. ಮತ್ತು ಅದೇ ತರಹ ಏನಪ್ಪಾ ಅಂತಂದ್ರೆ ಈ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ಮುಂದೆ ಮನುಷ್ಯನ ಭವಿಷ್ಯ ಅಂತರಿಕ್ಷದಲ್ಲಿ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾನೆ. ಭವಿಷ್ಯದಲ್ಲಿ ಚಂದ್ರನ ಮೇಲೆ ಹೋಗಿ ಇರೋದಾಗಲಿ, ಮಂಗಳನ ಗ್ರಹದ ಮೇಲೆ ಹೋಗಿ ಇರೋದಾಗಲಿ, ಅವಾಗ ಈ ತರ ನಾವು ವಿ ಕೆನಾಟ್ ಡಿಪೆಂಡ್ ಆನ್ ದ ಸಪ್ಲೈ ಫ್ರಮ್ ದ ಅರ್ತ್. ವಿ ಶುಡ್ ಹ್ಯಾವ್ ಸೆಲ್ಫ್ ಸಸ್ಟೈನಿಂಗ್ ಫೀಚರ್ಸ್. ಲೈಕ್ ನಾವಲ್ಲೇ ಅಂತರಿಕ್ಷದಲ್ಲಿ ವ್ಯವಸಾಯ ಮಾಡಿ ಅಲ್ಲಿಂದಾನೇ ಬೆಳೆಗಳನ್ನು ಬೆಳ್ಕೊಂಡು ಅದನ್ನೇನಾದ್ರೂ ಯೂಸ್ ಮಾಡಿಕೊಂಡು ಸಸ್ಟೈನ್ ಮಾಡೋದಾದ್ರೆ ವಿ ಕ್ಯಾನ್ ಗೋ ಫಾರ್ ಅ ಲಾಂಗರ್ ಟರ್ಮ್ ಇನ್ ಟು ದ ಸ್ಪೇಸ್. ಅಂಡ್ ಆ ದೃಷ್ಟಿಯಲ್ಲೂ ಕೂಡ ಇಲ್ಲಿ ಈ ಮಿಷನ್ ಅಲ್ಲಿ ಕೆಲವೊಂದು ರಿಸರ್ಚ್ ನಡೀತಾ ಇದೆ. ಅಲ್ಲಿ ಫಾರ್ ಎಕ್ಸಾಂಪಲ್ ಒಂದು 5-6 ಬೆಳೆಗಳು, ಗೋಧಿ, ತೊಗರಿ ಇರ್ಬೋದು, ಇದು ಈ ಮೈಕ್ರೋಗ್ರಾವಿಟಿಯಲ್ಲಿ ಯಾವ ತರ ಗ್ರೋ ಆಗುತ್ತೆ, ಯಾವ ತರ ಈಲ್ಡ್ ಕೊಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಶುಭಾಂಶು ಶುಕ್ಲಾ ಅವರು ಪ್ರಯೋಗಗಳನ್ನು ಮಾಡಲಿದ್ದಾರೆ. ಕೆಲವೊಂದು ಪೌಷ್ಟಿಕಾಂಶಗಳನ್ನು ಒದಗಿಸ್ತಕ್ಕಂಥ ಕೆಲವೊಂದು ಸ್ಪ್ರೌಟ್ಸ್, ಮೊಳಕೆ ಹೊಡೆದಂತ ಕಾಳುಗಳೇನಿದೆ ಅದರ ಮೇಲೆ ಕೂಡ ಪ್ರಯೋಗ ಮಾಡೋರಿದ್ದಾರೆ. ಈ ತರ ಎಲ್ಲ ಪ್ರಯೋಗಗಳನ್ನು ಮಾಡಿದಾಗ ಮುಂದಿನ ದಿನಗಳಲ್ಲಿ ಅವರ ಫುಡ್ ಸಿಸ್ಟಮ್ ಮೇ ಬಿ ಬೆಟರ್. ಈಗಲೂ ಕೂಡ ಒಂದೊಂದು ಸಾರಿ ಅಲ್ಲಿ ಸಮ್ ಟೈಮ್ ಫ್ರೆಶ್ ಫ್ರೂಟ್ಸ್ ಎಲ್ಲ ಬರುತ್ತೆ, ಬಟ್ ಇಟ್ ವಿಲ್ ಬಿ ಇನ್ ಎ ಲಿಮಿಟೆಡ್ ದಿಸ್ ಥಿಂಗ್. ಅದರ್ವೈಸ್ ದೇ ವಿಲ್ ಲಿವ್ ಆನ್ ಅ ವೆರಿ ಸಿಂಪಲ್ ಅಂಡ್ ಡ್ರೈ ರೆಡಿ ಟು ಈಟ್ ಫುಡ್. ಇಂಥ ಕಾರ್ಯಾಚರಣೆಗಳಲ್ಲಿ ಅಂತರಿಕ್ಷ ತಲುಪುವಂತ ಯಾರು ಅಂತರಿಕ್ಷ ಯಾನಿಗಳಿದ್ದಾರೆ ಅವರು ಮೆಂಟಲಿ, ಮಾನಸಿಕವಾಗಿ ಎಷ್ಟು ಫಿಕ್ಸ್ ಆಗಿರ್ತಾರೆ, ಎಷ್ಟು ಗಟ್ಟಿಯಾಗಿರ್ತಾರೆ. ನಿಂತ ನೆಲದಿಂದ ಅಷ್ಟು ಎತ್ತರಕ್ಕೆ ಹಾರಿ ವಾಪಸ್ ಬರುವಂತ ಸಮಯ ಅವರು ಮಾನಸಿಕವಾಗಿ ಎಷ್ಟು ಗಟ್ಟಿಯಾಗಿರ್ತಾರೆ ಸರ್? ಖಂಡಿತವಾಗಿ ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ಅದಕ್ಕೆ ನಾವು ಯಾವಾಗಲೂ ಗಗನಯಾತ್ರಿಗಳನ್ನ ಫೈಟರ್ ಪೈಲಟ್ಸ್ ಗಳನ್ನ ಚೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಶುಭಾಂಶು ಶುಕ್ಲಾ ಆಗಿರ್ಬೋದು, ರಾಕೇಶ್ ಶರ್ಮಾ ಆಗಿರ್ಬೋದು. ಹಿಸ್ಟಾರಿಕಲಿ ನೀವು ಈ ಸ್ಪೇಸ್ ಸ್ಟೇಷನ್ಗೆ ಆಸ್ಟ್ರೋನಾಟ್ಸ್ ನೋಡಿದಾಗ ದೇ ಆರ್ ಆಲ್ ಬೇಸಿಕಲಿ ಫ್ರಮ್ ದ ಇಂಡಿಯನ್ ಏರ್ ಫೋರ್ಸ್ ಫೈಟರ್ ಪೈಲಟ್ಸ್. ಯಾಕಂದ್ರೆ ಈ ಫೈಟರ್ ಪೈಲಟ್ಸ್ ಗೆ ಆಲ್ರೆಡಿ ಅವರು ಒಂದು ತರಬೇತಿಯನ್ನು ಹೊಂದಿರ್ತಾರೆ. ಅವ್ರು ಏನಂದ್ರೆ ಒಂದು ತುಂಬಾ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ, ಸ್ಟ್ರೆಸ್ಫುಲ್ ಸಿಚುವೇಶನ್ ಅಲ್ಲಿ ಯಾವ ತರ ಕಾರ್ಯ ಮಾಡಬೇಕು ಅನ್ನೋದು ಅವ್ರಿಗೆ
ಯಾಕಂದ್ರೆ ನೋಡಿ ಅವರು ಫಾರ್ ಎಕ್ಸಾಂಪಲ್ ಫೈಟರ್ ಪೈಲಟ್ ಹ್ಯಾಸ್ ಟು ಗೋ ಇನ್ ಅ ವೆರಿ ಹೈ ಸ್ಪೀಡ್ ಇನ್ ಹಿಸ್ ಏರ್ಕ್ರಾಫ್ಟ್, ಗೋ ಟು ದ ಎನಿಮಿ ನೇಷನ್ ಅಂಡ್ ಡ್ರಾಪ್ ದ ಬಾಂಬ್ ಅಂಡ್ ಕಮ್ ಬ್ಯಾಕ್. ಎಷ್ಟು ಸ್ಟ್ರೆಸ್ ಇರುತ್ತೆ ಅವ್ರ ಮೇಲೆ. ಅಂತ ಸ್ಟ್ರೆಸ್ ನೆಲ್ಲ ಎದುರಿಸತಕ್ಕಂತ ತರಬೇತಿ ಆಲ್ರೆಡಿ ಅವರಿಗೆ ಮಿಲಿಟರಿಯಲ್ಲಿ ಆಗಿರುತ್ತೆ. ಸೊ ಹೀಗಾಗಿ ಅಂತವ್ರು ನಾವು ಆಸ್ಟ್ರೋನಾಟ್ ಆಗಿ ಚೂಸ್ ಮಾಡಿದಾಗ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಇಲ್ಲಿ ಕೂಡ ಶುಭಾಂಶು ಶುಕ್ಲಾ ಅವರು ಕೂಡ ಅವರಿಗೆ 2000 ತಾಸುಗಳ ಒಂದು ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಅವರು ಎಲ್ಲಾ ತರದ ಫೈಟರ್ ಪ್ಲೇನ್ಗಳನ್ನು ಓಡಿಸಿದ್ದಾರೆ. ಫಾರ್ ಎಕ್ಸಾಂಪಲ್ MiG-21, MiG-29, ಸುಮಾರು ಎಲ್ಲಾ ತರದ ಫೈಟರ್ ಪ್ಲೇನ್ಗಳನ್ನು ಓಡಿಸಿದಂತ ಅನುಭವ ಇದೆ. ಅದು ಒಂದು. ಎರಡನೇದು ಅವರಿಗೆ ಈ ಹೈ-ಜಿ ಎಕ್ಸ್ಪೀರಿಯನ್ಸ್, ನಾವು ರಾಕೆಟ್ ಲಿಫ್ಟ್ ಆಫ್ ಆದಾಗ 4G 5G ಫೋರ್ಸ್ ಏನ್ ಬರುತ್ತೋ ಅದರದ್ದು ಕೂಡ ಟ್ರೈನಿಂಗ್ ಆಗಿರುತ್ತೆ. ಇದರ ಜೊತೆಗೆ ಅವರು ರಷ್ಯಾದಲ್ಲಿ 1 ವರ್ಷ ಟ್ರೈನಿಂಗ್ ಆಯಿತು, ಯೂರಿ ಗ್ಯಾಗರಿನ್ ಸ್ಪೇಸ್ ಸೆಂಟರ್ ಅಲ್ಲಿ. ಅಲ್ಲಿ ಕೂಡ ಸಿಮ್ಯುಲೇಟೆಡ್ ಕಂಡೀಷನ್ ಅಲ್ಲಿ ಅವರಿಗೆ ಎಲ್ಲ ಸ್ಟ್ರೆಸ್ಫುಲ್ ಸಿಚುವೇಶನ್ ನ ಭೂಮಿ ಮೇಲೆ ರಿಕ್ರಿಯೇಟ್ ಮಾಡ್ತಾರೆ, ಮಾಡಿಬಿಟ್ಟು ದೇ ವಿಲ್ ಬಿ ಸಬ್ಜೆಕ್ಟೆಡ್ ಟು ದ್ಯಾಟ್. ಸೊ ಹೀಗಾಗಿ ಅವ್ರಿಗೆ ಈ ಒಂದು ಎಮರ್ಜೆನ್ಸಿಯಲ್ಲಿ ವರ್ಕ್ ಮಾಡೋದು, ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ಡಿಸಿಷನ್ ತಗೊಳ್ತಕ್ಕಂತ ಒಂದು ಸಾಮರ್ಥ್ಯ, ಇವೆಲ್ಲ ಅವ್ರಿಗೆ ಇನ್ಹೆರೆಂಟ್ ಆಗಿರುತ್ತೆ. ಪ್ಲಸ್ ಟ್ರೈನಿಂಗ್, ಈ ಎರಡೂ ಇರೋದ್ರಿಂದ ಅವರು ಅತ್ಯಂತ ಜವಾಬ್ದಾರಿಯುತವಾಗಿ ಅವರ ಕಾರ್ಯವನ್ನು ನಿಭಾಯಿಸ್ತಾರೆ. ಸರ್, ಇನ್ನೊಂದು ಬಹಳ ಪ್ರಮುಖವಾಗಿ 41 ವರ್ಷ ಯಾಕೆ ಹಿಡಿತು ಅಂತ, ಇಷ್ಟು ವರ್ಷ ಗ್ಯಾಪ್ ಯಾಕೆ? 500 ಕೋಟಿ ಖರ್ಚು ಮಾಡೋದೊಂದು ದೊಡ್ಡ ವಿಚಾರನೇ ಅಲ್ಲ, ರಾಜಕಾರಣಿಗಳೇ ಗೋಲ್ಮಾಲ್ ಮಾಡೋದೇ ಸಾಕಷ್ಟು ಇರುತ್ತೆ. ಇಷ್ಟು ಯಾಕೆ? ಅದಕ್ಕೆ ಎಷ್ಟು ಪ್ರಯತ್ನ ಇರ್ಬೋದು, ಎಷ್ಟು ಹಾರ್ಡ್ ವರ್ಕ್ ಇರ್ಬೋದು, ಏನು ಅಂತ? ಅಂದ್ರೆ ನಮ್ಮ ದೇಶದಲ್ಲಿ ಈ ರಾಜಕೀಯ ಸೈಡಿಗೆ ಹೇಳೋಣ, ವಿಜ್ಞಾನ ವಿಚಾರ ಬಂದಾಗ ಎಸ್ಪೆಷಲಿ ಇಸ್ರೋದಲ್ಲಿ, ಯಾಕೆಂದ್ರೆ ಪ್ರೊಫೆಸರ್ ಯು ಆರ್ ಅವರ್ ಸ್ಟೂಡೆಂಟ್, ಇಸ್ರೋದಲ್ಲಿ ಬಹಳಷ್ಟು ಟೆಕ್ನಿಕಲ್ ಆಗಿ ಲಾಜಿಕಲ್ ಡಿಸಿಷನ್ ತಗೊಂತಾರೆ. ಈಗ 2025 ಈಗ ನಾವು ಒಬ್ಬ ಮನುಷ್ಯನ ನಮ್ಮ ಭಾರತೀಯನ ಕಳಿಸ್ತಾ ಇದೀವಿ, ಹೌದಲ್ಲ? 2025ಕ್ಕೆ ಯಾಕೆ ಕಳಿಸ್ತಾ ಇದೀವಿ ಅಂದ್ರೆ 2028ಕ್ಕೆ ನಮ್ ಗಗನಯಾನ ಆಗತ್ತೆ. ಓಕೆ, ಆ ದೃಷ್ಟಿ ನಾನು ಮಾಡ್ತಾ ಇದೀವಿ. ಈಗ ಇದನ್ನ 2001ರಲ್ಲೇ ಮಾಡಬಹುದಾಗಿತ್ತು, ಮಾಡಿದ್ರೆ 2010ಕ್ಕೆ ಏನ್ ಮಾಡ್ತಿದ್ರಿ? ನಮ್ಮ ಗಗನಯಾನ ದೃಷ್ಟಿಯಿಂದ, ಇದು ದೂರದೃಷ್ಟಿಯಿಂದ ಮಾಡ್ತಾ ಇರೋದು. ಯಾಕೆಂದ್ರೆ ಈಗ ನೀವೇ ಹೇಳಿದ್ರಿ, ಭಾರತೀಯ ಮೂಲದ ಗಗನಯಾತ್ರಿಗಳು ಹೋಗಿದ್ದಾರೆ, ಅಮೆರಿಕದ ಪ್ರಜೆ ಆಗಿರ್ಬೋದು, ಭಾರತದ ಮೂಲದವರು ಹೋಗಿದ್ದಾರೆ. ಎಲ್ಲಿ? ಅಮೆರಿಕದ ರಾಕೆಟ್ ಅಲ್ಲಿ ಕುತ್ಕೊಂಡು ಹೋಗಿದ್ದಾರೆ. ಈಗ ನಮ್ ಸರದಿ ಬಂದಿದೆ, ಭಾರತದ ಮೂಲದ ಭಾರತದ ಪ್ರಜೆ ಅಮೆರಿಕದ ರಾಕೆಟ್ ಅಲ್ಲಿ ಹೋಗ್ತಾ ಇದ್ದಾರೆ. ಇನ್ನೊಂದ್ 2 ವರ್ಷ ಬಿಟ್ರೆ ಭಾರತ ಮೂಲದ ಭಾರತದ ಪ್ರಜೆ ಭಾರತದ ರಾಕೆಟ್ ಅಲ್ಲಿ ಕುತ್ಕೊಂಡು ಹೋಗ್ತಾರೆ. ಈಗ ಹೋಗ್ತಿರೋದು ಎಲ್ಲಿಗೆ? ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ನಮ್ ದೇಶದ್ದಲ್ಲ ಅದು 27 ಕಂಟ್ರಿ, ನಮ್ ದೇಶ ಇಲ್ಲ. 2035ಕ್ಕೆ ನಮ್ಮದೇ ಆದ ಒಂದು ಸ್ಪೇಸ್ ಸ್ಟೇಷನ್ ಇರುತ್ತೆ. ಇವೆಲ್ಲ ಟೈಮಿಂಗ್ ಮ್ಯಾಚ್ ಆಗ್ತದೆ. 2035 ನಮ್ದು ಇಂಡಿಯನ್ ಸ್ಪೇಸ್ ಸ್ಟೇಷನ್, 2028 ನಮ್ ಗಗನಯಾನ. ಅದಕ್ಕೆ 2025 ನಲ್ಲಿ 1 ವರ್ಷ ಆ ಕಡೆ ಈ ಕಡೆ ಶುಭಾಂಶು ಶುಕ್ಲಾ ಈಗ ಹೋಗ್ತಾ ಇದ್ದಾರೆ. ಅವ್ರ ಅನುಭವ ಮುಂದೆ ನಮಗೆ ಉಪಯೋಗ ಆಗುತ್ತೆ. ಸುಧೀಂದ್ರ ಸರ್, ತಾವು ಬಹಳ ಡೆಪ್ತ್ ಆಗಿ ಮಾತಾಡ್ತಾ ಇದ್ವಿ. ಇನ್ನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇಲ್ಲಿ ಹೆಂಗೆ ಕಾರ್ಯಾಚರಣೆ ಆಗುತ್ತೆ, ಇಲ್ಲಿ ಹೆಂಗೆ ಆಪರೇಷನ್ಸ್ ಗಳಾಗುತ್ತೆ, ಇದೆಷ್ಟು ಇಂಥ ಕಾರ್ಯಾಚರಣೆಗೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುತ್ತೆ, ಹೇಳಿ ಸರ್ ಇದ್ರ ಬಗ್ಗೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನೋದೊಂದು ಅಂತರಿಕ್ಷದಲ್ಲಿ ತೇಲಾಡ್ತಿರತಕ್ಕಂಥ ಒಂದು ವೈಜ್ಞಾನಿಕ ಪ್ರಯೋಗಾಲಯ ಅಂತ ಹೇಳ್ಬೋದು, ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ. ಯಾಕಂದ್ರೆ ಅಲ್ಲಿ 0 ಗ್ರಾವಿಟಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರುತ್ತೆ ಅದು. ಸೊ ಅಲ್ಲಿ ಏನಂದ್ರೆ ಒಂದು ವಿಶೇಷ ಅದರದು ವಿಶೇಷತೆ ಏನು, ವೈಶಿಷ್ಟ್ಯತೆ ಏನಂತಂದ್ರೆ ವಿಚ್ ವಿ ಕೆನಾಟ್ ಗೆಟ್ ಇನ್ ಅರ್ತ್, ಮೈಕ್ರೋಗ್ರಾವಿಟಿ ಅಥವಾ ಸೂಕ್ಷ್ಮ ಗುರುತ್ವ ಅಂತ, ಶೂನ್ಯ ಗುರುತ್ವ ಅಂತ ಹೇಳ್ಬೋದು. ಭೂಮಿ ಮೇಲೆ ವಿ ಆರ್ ಆಲ್ ಸಬ್ಜೆಕ್ಟೆಡ್ ಟು ದ ಗ್ರಾವಿಟೇಷನಲ್ ಫೋರ್ಸ್. ಒನ್ಸ್ ಯು ಗೋ ಟು ದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಇಟ್ ವಿಲ್ ಬಿಕಮ್ ಆಲ್ಮೋಸ್ಟ್ ಕ್ಲೋಸ್ ಟು 0. ಈ ಮೈಕ್ರೋಗ್ರಾವಿಟಿ ಎನ್ವಿರಾನ್ಮೆಂಟ್ ಅನ್ನ ಸೃಷ್ಟಿ ಮಾಡಿಕೊಡುತ್ತೆ ಅದು ನಮಗೆ ISS. ಈ ಮೈಕ್ರೋಗ್ರಾವಿಟಿ ಎನ್ವಿರಾನ್ಮೆಂಟ್ ಯಾಕೆ ನಮಗೆ ಪ್ರಮುಖ ಆಗುತ್ತೆ ಅಂತಂದ್ರೆ, ಮುಂದೊಂದು ದಿವಸ ಯಾರೋ ಗಗನಯಾತ್ರಿಗಳು ಅಂತರಿಕ್ಷಯಾನ ಮಾಡಿ ಮಂಗಳ ಗ್ರಹದ ಮೇಲೆ ಅಥವಾ ಚಂದ್ರನ ಮೇಲೆ ಹೋಗಿರೋದಾದ್ರೆ ಬಹಳ ದಿವಸ ಇರಬೇಕಾಗುತ್ತೆ. ಅಲ್ಲಿ ಅನೇಕ ದೈಹಿಕ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಅದಕ್ಕೆ ನಾವು ಪರಿಹಾರಗಳನ್ನು ಕಂಡುಕೊಳ್ಬೇಕು. ಒಂದು, ಆ ಪರಿಹಾರಗಳನ್ನೆಲ್ಲ ನಾವು ಅಲ್ಲಿ ಹೋಗಿ ಕಂಡುಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಈ ಪ್ರಯೋಗಾಲಯವನ್ನು ಯೂಸ್ ಮಾಡಿದ್ವಿ. ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ, ಇಲ್ಲಿ ಅನ್ವೇಷಣೆ ಮಾಡಿ, ಇಲ್ಲಿ ಸಂಶೋಧನೆ ಮಾಡಿ, ಹೇಗೆ ಹೌ ಎ ಮ್ಯಾನ್ ಕ್ಯಾನ್ ಸರ್ವೈವ್ ಇನ್ ಸ್ಪೇಸ್ ಫಾರ್ ಅ ಲಾಂಗರ್ ಡ್ಯೂರೇಷನ್ ಅನ್ನೋದು ಒಂದು. ಮತ್ತು ಕೆಲವೊಂದು ಈ ಮೈಕ್ರೋಗ್ರಾವಿಟಿನಲ್ಲಿ ಕೆಲವೊಂದು ಎಕ್ಸಾಟಿಕ್ ಡ್ರಗ್ಸ್ ಅಂತ ಒಂದು ಅತ್ಯಂತ ಪರಿಣಾಮಕಾರಿಯಾದಂತಹ ಔಷಧಗಳು, ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಆಗಿರಬಹುದು, ಅಲ್ಝಿಮರ್ ಆಗಿರಬಹುದು, ಅದಕ್ಕೆ ಒಂದು ಪರಿಣಾಮಕಾರಿಯಾದಂತಹ ಔಷಧಗಳನ್ನು ನಾವು ಮೈಕ್ರೋಗ್ರಾವಿಟಿ ಎನ್ವಿರಾನ್ಮೆಂಟ್ ಅಲ್ಲಿ ತಯಾರು ಮಾಡಬಹುದು ಅಂತ ಗೊತ್ತಾಗಿದೆ. ಹೀಗಾಗಿ ಇಂತಹ ಒಂದು ಹೊಸ ಹೊಸ ಅನ್ವೇಷಣೆಗಳು ವಿಚ್ ಕ್ಯಾನ್ ಹೆಲ್ಪ್
ದ ಪೀಪಲ್ ಆನ್ ದ ಅರ್ತ್ ಆಲ್ಸೋ. ಅದು ಕೂಡ ಈ ಇದರಲ್ಲಿ ನಮಗೆ ಇದಾಗುತ್ತೆ. ಆಮೇಲೆ ಕಂಪ್ಲೀಟ್ ಫ್ಲೂಯಿಡ್ ಬಿಹೇವಿಯರ್ ಚೇಂಜ್ ಆಗುತ್ತೆ ಅಲ್ಲಿ. ಸೊ ಅಲ್ಲಿ ಗ್ರಾವಿಟಿ ಅನ್ನೋದು ಒಂದು ಇಟ್ಸ್ ಅ ನ್ಯೂಸೆನ್ಸ್ ಆನ್ ದ ಅರ್ತ್ ಆಸ್ ಪರ್ ಆಸ್ ಮೆನಿ ಫಿಸಿಕ್ಸ್ ಅಂಡ್ ಪ್ರೊಸೆಸ್ ಆರ್ ಕನ್ಸರ್ನ್. ಅದನ್ನು ಅವಾಯ್ಡ್ ಮಾಡಿದಾಗ ಅದರಿಂದ ನಾವು ಕೆಲವೊಂದು ಸ್ಪೆಷಲ್ ಮೆಟೀರಿಯಲ್ಸ್ ಅಲಾಯ್ಸ್ ನ ಕೂಡ ಅಲ್ಲಿ ತಯಾರು ಮಾಡಬಹುದು. ಇದರ ಬಗ್ಗೆ ಕೂಡ ಅನ್ವೇಷಣೆ ಮಾಡೋದು. ಇಂಥ ಒಂದು ಯುನಿಕ್ ಎನ್ವಿರಾನ್ಮೆಂಟ್ ನಮಗೆ ISS ಅಲ್ಲಿ ಸಿಗುತ್ತೆ. ಪ್ಲಸ್ ಇದನ್ನು ಫ್ಯೂಚರ್ ಹ್ಯೂಮನ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಕೂಡ ಅನೇಕ ಪ್ರಯೋಗಗಳನ್ನು ಇಟ್ ಇಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಟು ಗೋ ಟುವರ್ಡ್ಸ್ ನೆಕ್ಸ್ಟ್ ಮಾರ್ಸ್, ಮೂನ್ ಅಂಡ್ ಅದರ್ ಪ್ಲಾನೆಟ್ಸ್ ಅಂಡ್ ಲಿವ್ ದೇರ್ ಫಾರ್ ಅ ಲಾಂಗರ್ ಟೈಮ್. ಸೊ ಈ ಎಲ್ಲಾ ದೃಷ್ಟಿಯಿಂದ ಇದು ಒಂದು ISS ಅನ್ನೋದು ಬಹಳ ಪ್ರಮುಖವಾಗಿದೆ. ಇದು ಒಂದು ಫುಟ್ಬಾಲ್ ಸ್ಟೇಡಿಯಂನಷ್ಟು ದೊಡ್ಡದಾಗಿದೆ ಅಂಡ್ ಇಟ್ಸ್ ಅ ಮಾಡ್ಯುಲರ್ ಸ್ಟ್ರಕ್ಚರ್. ಒಂದು ಜಪಾನ್ ಮಾಡ್ಯೂಲ್ ಇದೆ, ಒಂದು USA ಮಾಡ್ಯೂಲ್ ಇದೆ, ಒಂದು ರಷ್ಯಾದ ಮಾಡ್ಯೂಲ್ ಇದೆ. ಮಾಡ್ಯುಲರ್ ಸ್ಟ್ರಕ್ಚರ್ ಇದೆ. ಒಂದು ಫುಟ್ಬಾಲ್ ಸ್ಟೇಡಿಯಂನಷ್ಟು ಇದು ವಿಸ್ತಾರವಾದಂತಹ ಒಂದು ಪ್ರಯೋಗಾಲಯ. ಇದನ್ನು ಸುಮಾರು ಬೇರೆ ಬೇರೆ ದೇಶಗಳ ಅಸ್ಟ್ರೋನಾಟ್ಸ್ ಆವಾಗ ಹೋಗಿ, ನಮ್ಮ ಸುನಿತಾ ವಿಲಿಯಮ್ಸ್ ನಿಮಗೆ ಗೊತ್ತಿರುವುದು, ರೀಸೆಂಟ್ಲಿ ಅವರು ಹೋಗಿ 9 ತಿಂಗಳ ಕಾಲ ಅಲ್ಲಿ ಇದ್ದು ವಾಪಸ್ ಬಂದರು. ಈ ತರ ಬೇರೆ ಬೇರೆ ದೇಶದ ಇವರು ಹೋಗ್ಬಿಟ್ಟು ಅನೇಕ ಇಂಪಾರ್ಟೆಂಟ್ ಪ್ರಯೋಗಗಳನ್ನು ಮಾಡಿ it serves as a platform to push our boundary of knowledge towards gaining more knowledge in the microgravity research and space exploration ಅಂತ ಹೇಳ್ಬೋದು. ಎಸ್ ನೋಡಿ, ಆಕ್ಸಿಯಂ 4 ಯೋಜನೆ ಉಡಾವಣೆಗೆ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದ್ದಾವೆ. ನಾವೆಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇರುವಂತಹ ಘಟ್ಟ ಕ್ಷಣಗಣನೆ ಆರಂಭ.